ಶೀಪ್ ಅನ್ನೋ ಹೆಸರಲ್ಲಿ. ಇವಾಗ ಬಂದು ನಾವು ಮ್ಯೂಸಿಕ್ ಆಲ್ಬಮನ್ನು ಲಾಂಚ್ ಮಾಡಿದ್ದೀವಿ. ಸೊ ಸಾಂಗ್ ಹೆಸರು ಬಂದ್ಬಿಟ್ಟು ಕಾಲ ಹಾರುತ್ತದೆ, ಅಂದರೆ ಟೈಟಲ್ ಕೂಡ ಕಾಲ ಹಾರುತ್ತದೆ ಅಂತ ಹೇಳಿ. ಇದೊಂದು ಡ್ಯುಯೆಟ್ ಕಾಂಬಿನೇಷನ್, ಅಂದರೆ ಡ್ಯುಯೆಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಒಂದು ರೊಮ್ಯಾಂಟಿಕ್ ನಂಬರ್ ಕೂಡ ಆಗಿರುತ್ತೆ. ಸೊ ಆಮೇಲೆ ಇದು ಕೂಡ ನೈಜ ಆಧಾರಿತ ಘಟನೆ ಕೂಡ ಒಂದು ಒಂದು ವಿಷಯವಾಗಿ ಇಟ್ಕೊಂಡು ನಾವು ಇದನ್ನು ಮಾಡಿದ್ದೀವಿ. ಸೊ ಈ ಮುಂಚೆ ನಾನು ಸಾಕಷ್ಟು ಸಿನಿಮಾಗಳು ಕೊರಿಯೋಗ್ರಫಿ ಮಾಡಿದ್ದೀನಿ. ಇಲ್ಲಿಗೆ ಪಯಣ ಯಾವುದೋ ದಾರಿ, ಆಮೇಲೆ ನನ್ನ ಸಿನಿಮಾ ಕೂಡ ನಾನೇ ಕೊರಿಯೋಗ್ರಫಿ ಕೂಡ ಮಾಡಿರೋದು. ಆಮೇಲೆ ಸಾಕಷ್ಟು ಆ್ಯಡ್ಸ್ ಕೂಡ ಮಾಡಿದ್ದೀನಿ, ವಿರಾಟ್ ಕೊಹ್ಲಿಗೆ ಕೊರಿಯೋಗ್ರಫಿ ಕೂಡ ಮಾಡಿದ್ದೀನಿ. ಜೊತೆಗೆ ನಾನೊಂದು ಸಂಸ್ಥೆ ಕೂಡ ನಡೆಸ್ತೀನಿ, ಲಿಟ್ರಸ್ ಅಂತ ಹೇಳಿ. ಸೊ ಡ್ಯಾನ್ಸು ಮತ್ತು ಫಿಟ್ನೆಸ್ ಸೆಂಟರ್ ಕೂಡ ಇದೆ ಜಯನಗರಲ್ಲಿ. ಸೊ ಈಗ ನಾವು ಈ ಸಾಂಗ್ ಬಂದು ಬೇಸಿಕಲಿ ನಾವು ಒಂದು ಕೆಲವು ವಿಷಯಗಳನ್ನ ನಾವು ಮರಿಬೇಕಾದ್ರೆ, ಕೆಲವೊಂದು ವಿಷಯಗಳನ್ನ ನಾವು ಖುಷಿ ಪಟ್ಟಾಗ ಸೊ ಮ್ಯೂಸಿಕ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಏನಕ್ಕೆಂದರೆ ನಾವು ಖುಷಿಯಾಗಿದ್ದಾಗಲೂ ಒಂದು ಸಾಂಗ್ ಇನ್ಸ್ಪೈರೇಷನ್ ಬೇಸಲ್ಲಿ ನಾವು ಸಾಂಗನ್ನು ಕೇಳ್ತೀವಿ. ಕೆಲವೊಂದು ಸತಿ ನಾವು ದುಃಖದಲ್ಲಿದ್ದಾಗಲೂ ಒಂದು ಹಾಡುಗಳನ್ನ ಕೇಳ್ತಾ ಹೋಗ್ತೀವಿ. ಸೊ ಈ ಒಂದು ಮೇನ್ ಅಂದರೆ ನನ್ನ ಚಿಕ್ಕ ವಯಸ್ಸಲ್ಲೂ ಆ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಒಂದು ಸಾಂಗ್ ಮಾಡಬೇಕು, ಮ್ಯೂಸಿಕ್ ಆಲ್ಬಮ್ ಮಾಡಬೇಕು ಅಂತ ಹೇಳಿ. ಅದೊಂದು ಮೈಕಲ್ ಜಾಕ್ಸನ್ ನನಗೆ ಆ್ಯಕ್ಚುಲಿ ಬಂದು ಮೇನ್ ಇನ್ಸ್ಪಿರೇಷನು. ಸೊ ಆ ಒಂದು ಬೇಸ್ ಇಟ್ಕೊಂಡೆ ಈಗ ಒಂದು ಫಸ್ಟ್ ನಂದಿದು ಮೇನ್ ಡೆಬ್ಯೂ ಆಲ್ಬಮ್ ಸಾಂಗು, ಇಂಡಿವಿಜುವಲ್ ಆಲ್ಬಮ್ ಸಾಂಗು. ಈ ಮುಂಚೆ ಬಂದು ಒಂದು ಹಿಂದಿ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೀನಿ, ಬಟ್ ಅದು ಬಂದು ಒಂದು ಪೇಟ್ರಿಯಾಟಿಕ್ ಸಾಂಗ್ ಆಗಿರುತ್ತೆ, ಜೈ ಹೋ ಅಂತ ಹೇಳಿ. ಸೊ ನನ್ನ ಲೈಕ್ ಕಲಾವಿದರಾಗಿ, ನನ್ನ ಕೋ ಆರ್ಟಿಸ್ಟ್ ಆಗಿ ಲೈಕ್ ಹರಿತಾ ಅಂತ ಹೇಳ್ಬಿಟ್ಟು ಈ ಸಾಂಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಅವರು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೊ ಜೊತೆಗೆ ಆ್ಯಡ್ಸ್ ಕೂಡ ಮಾಡ್ತಾರೆ. ಸೊ ನನ್ನ ಪಾರ್ಟ್ನರ್ ಆಗಿ ಅಶ್ವಿನಿ ಅಂತ ಹೇಳಿ, ಅಶ್ವಿನಿ ಗುರುಚರಣ್ ಅಂತ ಹೇಳಿ. ಸೊ ಜೊತೆಗೆ ಇವರು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು. ಜೊತೆಗೆ ನನ್ನ ಕ್ಯಾಮ್ರಾಮನ್ ಆಗಿ ನನ್ನ ಫಸ್ಟ್ ಸಾಂಗ್ಗೆ ಕ್ಯಾಮ್ರಾಮನ್ ಆಗಿ ಅಯಾಂಗ್ ಅಂತ ಹೇಳಿ. ಸೊ ನಮ್ಮ ಬ್ಲ್ಯಾಕ್ ಶಿಪ್ ಸಿನಿಮಾಗೆ ಅಸೋಸಿಯೇಟ್ ಆಗಿ ವರ್ಕ್ ಕೂಡ ಮಾಡಿದರು. ಜೊತೆಲಿ ನಮ್ಮ ಎಡಿಟ್ರು ಆಕಾಶ್ ಮಹೇಂದ್ರಕರ್ ಅಂತ ಹೇಳಿ. ಸೊ ನೆಕ್ಸ್ಟ್ ನಮ್ಮ ಕಲರಿಸ್ಟ್ ಕಿಶೋರ್ ಕಕ್ಕನ ಅಂತ. ಸೊ ಎಲ್ಲ ನಮ್ಮ ಸಿನಿಮಾ ಟೀಮು ಬ್ಲ್ಯಾಕ್ ಶಿಪ್ ಅನ್ನೋ ಸಿನಿಮಾ ನಾವು ಮಾಡಿದಾಗ, ಸೊ ಇದೇ ಟೀಮಲ್ಲಿ ನಾನು ಕ್ಯಾರಿ ಕೂಡ ಮಾಡಿದ್ದೀನಿ. ಸೊ ಕ್ಯಾರಿ ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಒಬ್ಬರು ಜೊತೆಲಿ ಕೆಲಸ ಮಾಡ್ತಾ ಆ ಬಾಂಡಿಂಗ್ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಸೊ ಆ ಬಾಂಡಿಂಗ್ ಬೆಳೆಯೋದಕ್ಕೆ ಜೊತೆಲಿ ಇರ್ತೀವಲ್ಲ, ಸೊ ಆ ಒಂದು ಒಗ್ಗಟ್ಟು ನಮ್ಮಲ್ಲಿ ತಂದುಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಲಿ ಓಟು ಹರಿತಾ. ಎಸ್ ಸರ್. ಹಾಂ ಸರ್. ಸರ್ ಇದು ನನ್ನ ಕಾಲೇಜಲ್ಲಿ ನಡೆದಿರೋಂಥ ಒಂದು ಘಟನೆ. ಸೊ ನನ್ನ ಫ್ರೆಂಡು, ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅವನು ಆ್ಯಕ್ಚುಲಿ ಬಂದು ಈಸ್ ಲೈಕ್ ರೈಟರ್. ಆಮೇಲೆ ಅವನು ಸಖತ್ ಕವನ ಕವಿತೆಗಳೆಲ್ಲ ಬರೀತಾ ಇದ್ದ. ಸೊ ಅಲ್ಲೇನಾಯಿತು, ಅವನೊಂದು ಲವ್ ಸ್ಟೋರಿ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಆ ಟೈಮಲ್ಲಿ ಏನಾಯಿತು, ಇಬ್ರಿಗೂ ಅಂದರೆ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸ್ ಇತ್ತು, ಮದುವೆ ಆಗ್ಬಾರ್ದು ಅಂತ. ಕೊನೆಯಲ್ಲಿ ಒಂದು ಒಪ್ಪಿಗೆ ಸಿಕ್ಕಿ ಆದಮೇಲೆ ಏನಾಯಿತು, ಲೈಕ್ ಹುಡುಗಿದು ಡೆತ್ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ಅವ್ನು ಗೂಗಲಿದ್ದು ಲೈಕ್ ಅವಳನ್ನ ಮರೆಯೋಕ್ಕಾಗದಿರೋ ಸನ್ನಿವೇಶ ಟೈಮಲ್ಲಿ ಅವನು ಕೂಡ ಸೂಸೈಡ್ ಮಾಡ್ಕೊಳ್ತಾನೆ ಇನ್ಫ್ಯಾಕ್ಟು. ಸೊ ಈ ಕಂಪ್ಲೀಟಾಗಿ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆಗಿರೋದ್ರಿಂದ ಸೊ ನನಗೂ ಒಂಥರ ಅವ್ನಿಗೇನೋ ಒಂದು ಟ್ರಿಬ್ಯೂಟಾಗಿ ಏನೋ ಕೊಡಬೇಕು, ಏನೋ ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಇತ್ತು. ಸೊ ಈ ಒಂದು ಸಾಂಗ್ ಮುಖಾಂತರ ನಾನು ತಂದಿದ್ದೀನಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅದು ಏನಂದರೆ ಲೈಕ್ ಸಂಪೂರ್ಣವಾಗಿ ಒಂದು ಹಿಸ್ಟ್ರಿ ಹೇಳಬೇಕು ಅಂದರೆ, ಅವನು ಸಾಯೋಕ್ಕೂ ಮುಂಚೆ ಬಂದು ಲೈಕ್ ಒಂದು 2 ಲೈನ್ ಬರೆದಿರ್ತಾನೆ. ಜೀವನ ಒಂದು ನಿಮಿಷಕ್ಕಿಂತ ಮೌಲ್ಯವಾದದ್ದು, ಕಾಲ ಗಾಳಿಯಂತೆ ಹಾರಿ ಹೋಗುತ್ತದೆ ಅಂತ ಹೇಳಿ. ಸೊ ಆ ಒಂದು ಲೈನು ಅವನ್ನ ಬರ್ನ್ ಮಾಡ್ತಾನೆ. ಅದನ್ನು ಆ 2 ಲೈನ್ ಮಾತ್ರ ನನಗೆ ಸಿಗುತ್ತೆ. ಇನ್ನು ಮಿಕ್ಕಿದ್ದು ಏನು ಬರ್ತಿರ್ತಾನೆ ಅದೆಲ್ಲ ಬಂದು ಬರ್ನ್ ಆಗಿರುತ್ತೆ. ಸೊ ಆ ಬರ್ಂಟ್ ಈಗ 2 ಸಾಲುಗಳನ್ನ ನಾನು ಹಿಡ್ಕೊಂಡು ಅದನ್ನು ನಾನು ಡೆವಲಪ್ ಮಾಡಿದ್ದೀನಿ. ಸೊ ಜೀವನ ಒಂದು ನಿಮಿಷಕ್ಕಿಂತ ಅವನು ಬರ್ತಿರೋಂಥ ಫಸ್ಟ್ 2 ಅಕ್ಷರಗಳು, 2 ಸಾಲುಗಳನ್ನ ಹಿಡ್ಕೊಂಡು ಅದನ್ನು ನಾನು ಡೆವಲಪ್ ಮಾಡಿ ಕಾಲ ಹಾರುತ್ತದೆ ಅನ್ನೋದು ಇನ್ನೊಂದು ಕಾಂಬಿನೇಷನ್ ಇಟ್ಕೊಂಡು, ಜೀವನದೊಂದು ಅತಿ ಅಮೂಲ್ಯವಾದ ಅಂಶ ಅಲ್ವಾ. ಸೊ ನಾವು ಯಾವಾಗ ತಿರ್ತೀವಿ, ಯಾವತ್ತು ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಈ ಒಂದು ಹೀಗಿರ್ಬೇಕಾದ್ರೆ ಸೊ ಟೈಮ್ ಆಲ್ವೇಸ್ ಫ್ಲೈಸ್, ಸೊ ಕಾಲ ಹಾರುತ್ತದೆ ಅಂತ ಹೇಳಿ ಒಂದು ಟೈಟ್ಲನ್ನು ಅದನ್ನ ಹಿಡ್ಕೊಂಡಿದ್ದೀನಿ. ಸೊ ಅವಾಗ ಎಲ್ಲರಿಗೂ ರೀಚ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್. ಸರ್ ಈಗ ಸಿನಿಮಾ ಅನ್ನೋದು ಹೇಗೆ ಆಗುತ್ತೆ ಅಂದರೆ ಲೈಕ್
ವರ್ಷಕ್ಕೆ ಒಂದು ಸಿನಿಮಾ ಸಿಗ್ಬೋದು. ಅದನ್ನ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಒಂದು 3 ವರ್ಷಕ್ಕೋ 5 ವರ್ಷಕ್ಕೋ ಆ ಥರ ಸಿನಿಮಾಗಳು ಮಾಡಬೇಕಾಗುತ್ತೆ. ಬಟ್ ಸಿನಿಮಾ ನಮ್ಮ ಕೆಲಸ ನಿಲ್ಬಾರ್ದು ಅಂತ ಅಷ್ಟೇ ಸರ್. ನಾನು ಯಾವತ್ತೂ ನಾನು ಸಿನಿಮಾನೇ ಮಾಡಬೇಕು, ನಾನು ಆಲ್ಬಮ್ ಸಿಕ್ಕೋ ನನಗೆ ಸೊ ಒಂಥರ ಆಲ್ರೌಂಡರ್ ಕೆಲಸ ಮಾಡಬೇಕು ಅನ್ನೋ ನನ್ನ ಇಚ್ಛೆ. ಈಗ ಟೈಮ್ ಸಿಕ್ಕಿದಾಗ ಬೇರೆ ಕೆಲಸಗಳು ಕೂಡ ಮಾಡ್ತೀನಿ. ಸೊ ಜೊತೆಲಿ ಡ್ಯಾನ್ಸ್ ಕ್ಲಾಸ್ ಕೂಡ ನಡೆಸ್ತೀವಿ. ಸೊ ಮಕ್ಕಳು ಸಿಕ್ಕಿದಾಗ ಈಗ ನಮಗೆ ಪ್ರತಿದಿನ ಎಂಗೇಜ್ ಆಗೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ವರ್ಷದ ಮಕ್ಕಳಿಂದ 60 ವರ್ಷದ ಇವ್ರ ತನಕನೂ ಹೇಳ್ಕೊಡ್ತೀವಿ. ಸೊ ಈ ಥರ ನಮ್ಮದು ಫಿಟ್ನೆಸ್ ಸೆಷನ್ ಕೂಡ ನಡೆಸ್ತೀನಿ. ಸೊ ಇದು ಪ್ರತಿದಿನವೂ ನನಗೆ ಇಂಪಾರ್ಟೆಂಟೇ. ಸೊ ಅದು ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಹೋಗ್ತೀನಿ ಸರ್. ಅದೇ ರೀತಿ ಆಲ್ಬಮ್ ಕೂಡ ಒಂದು ಆಗ್ತಾ ಇದೆ ಸರ್. ಇದು ಸಾಂಗ್ ಬಂದು 3 ದಿನ ಶೂಟ್ ಮಾಡಿದ್ದು. ಸೊ ಬೆಂಗಳೂರಲ್ಲಿ ಇದೇ ನಮ್ಮ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ದು. ಸೊ ಇಂಡೋರ್ ಪೋರ್ಷನ್ನು. ಸೊ ಎಕ್ಸ್ಟೀರಿಯರ್ ಬಂದು ಪಡುಬಿದ್ರಿ ಮಂಗಳೂರಲ್ಲಿ. ಸೊ ನಮ್ಮ ಅಯಾಂಕ್ ಅವರ ಊರು ಕೂಡ ಹೌದು. ಸೊ ಆಮೇಲೆ ಲೈಕ್ ನಮ್ಮ ಪ್ರೊಡ್ಯೂಸರ್ ಅವರ ಮನೇಲಿ ಕೂಡ ಶೂಟ್ ಮಾಡಿದ್ವಿ. ಸೊ ನಮಗಿಲ್ಲಿ ಲೊಕೇಶನ್ಸು ಸ್ವಲ್ಪ ಫ್ರೆಂಡ್ಲಿ ಆಗಿ ಇರಬೇಕಲ್ಲ. ಸೊ ತುಂಬ ಬಜೆಟ್ ಶೇರ್ ಮಾಡಿದ್ರೆ ಸ್ವಲ್ಪ ನಮ್ಮ ಲಿಮಿಟೆಡ್ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಹೋದ್ವಿ ಸರ್. ಸರ್ ಹಾಂ, ಫ್ರೆಂಡ್ ಫ್ಯಾಮಿಲಿಗೆ ಒಪ್ಪಿಗೆ ಇದೆ ಸರ್. ಒಪ್ಪಿಗೆ ಇದ್ದು ನಾವು ಏನು ಮಾಡ್ತೀವಿ. ಸೊ ಎಲ್ಲ ಪ್ರತಿಯೊಂದು ನಾವು ಇದನ್ನು ಯಾವುದೇ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಸೊ ಅವರಿಗೆ ಒಪ್ಪಿಗೆ ತಗೊಂಡು ಎರಡೂ ಫ್ಯಾಮಿಲಿಯಿಂದ ಒಪ್ಪಿಗೆ ತಗೊಂಡು ಮಾಡಿದಂಥ ಸಿನಿಮಾ. ಸೊ ಅವರು ಈ ಸಾಂಗ್ ನೋಡಿ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅವ್ರು ಈ ಊರಲ್ಲಿಲ್ಲ, ಬೇರೆ ಊರಲ್ಲಿರೋದು ಆ್ಯಕ್ಚುಲಿ. ಸೊ ಇದು ಸಾಂಗ್ ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಿದ್ಧಾರ್ಥ್ ಕಾಮತ್ ಅಂತ. ಸೊ ಒಳ್ಳೆ ಮ್ಯೂಸಿಕ್ ಕಂಪೋಸರ್. ಅವರು ಕೂಡ ನಮ್ಮ ಬ್ಲ್ಯಾಕ್ ಸಿಸ್ಟರ್ನಾಗ ಅವರೇ ಮೇನ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಜೊತೆಲಿ ಲೈಕ್ ಈ ಸಾಂಗನ್ನು ಹಾಡಿರೋದು ಕೂಡ ಸಿದ್ಧಾರ್ಥ್ ಕಾಮತ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಹಾಡಿದ್ದಾರೆ. ಮೇಲ್ ವರ್ಷನ್, ಫೀಮೇಲ್ ವರ್ಷನ್ ಬಂದು ಸ್ಪರ್ಶ ಹಾಕಿ ಅಂತ ಇದು ಮಾಡಿದ್ದಾರೆ ಸರ್. ಎಸ್ ಸರ್. ಇನ್ನೊಂದು ಸರ್ ಕೂಡ ಇದು ಅಂದರೆ ಯಾವ ಥರ ಅಂತಂದರೆ ರಿಯಲ್ ಸ್ಟೋರಿ ಅಂತ ಹೇಳಿದೆ. ಸೊ ಯಾಕೆ ಈ ಒಂದು ರಿಯಲ್ ಸ್ಟೋರಿ ಇಟ್ಕೊಂಡ್ರೆ, ಯಾಕಂದರೆ ನಾವು ಆಲ್ಬಮ್ ಸಾಂಗ್ ನೋಡ್ತೀವಿ ವಿಜುವಲೈಸೇಷನಲ್ಲಿ ಯಾವ ಸಿನಿಮಾಗೂ ಕೂಡ ತಮಿಳು ಒಂದು ಟೆಕ್ನಿಕಲಿ ಚೆನ್ನಾಗಿ ತೋರಿಸಿಲ್ಲ. ಸೊ ಈ ಸಿನಿಮಾ ಮಾಡ್ಬೋದಲ್ಲ ಅಂತ ಮಾಡೋದಾಗಿ ನಾವು ಪ್ರಯತ್ನ ಮಾಡ್ಬೋದು ಸರ್. ಸಿನಿಮಾ ಮಾಡ್ಬೋದು, ಬಟ್ ಏನಂದ್ರೆ ಅದಕ್ಕೆ ತಕ್ಕಂತ ಒಂದು ಕತೆ ಸಿಗಬೇಕು. ಆಮೇಲೆ ನಮ್ಮ ಮೈಂಡ್ಗೂ ಕೂಡ ಸ್ಟ್ರೈಕ್ ಆಗಬೇಕು. ಈಗ ಜನರಲಿ ಏನಾಗುತ್ತೆ ಅಂದ್ರೆ ನಾವು ಕತೆ ಮಾಡ್ಕೊಳ್ತೀವಿ, ಅದರಲ್ಲಿ ಫಿಲ್ ಮಾಡೋಂಥ ಒಂದಷ್ಟು ಅಂಶಗಳಿರುತ್ತೆ. ಈಗ ಜನಕ್ಕೆ ಈಗ ನೀವೇ ನೋಡಿರ್ಬೋದು, ಸಿನಿಮಾ ಥಿಯೇಟ್ರಿಗೆ ಕನ್ನಡ ಸಂಖ್ಯೆಯಲ್ಲಿ ಬರ್ತಿರೋರು ಜನ ಕಡಿಮೆ ಇದ್ದಾರೆ. ಸೊ ನಮಗೇನು ಅವ್ರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅಂದರೆ ಅದಕ್ಕೊಂದು ಒಂದು ಸ್ಕ್ರಿಪ್ಟು ಸಖತ್ತು ಟೈಟಾಗಿ ಹೋಗ್ಬೇಕಾಗುತ್ತೆ. ಸೊ ಪ್ರತಿಯೊಂದು ನಾವು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು ಸರ್. ಈಗ ನಾನೇ ಸಿನಿಮಾ ಮಾಡ್ಬೋದು, ಬಟ್ ಏನಂದರೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಪ್ರೊಡ್ಯೂಸರ್ ಸಿಗಬೇಕಾಗೇನೆ. ಆಮೇಲೆ ಆ ಕತೆಗೆ ಸೂಕ್ತ ಆಗಿರೋಂಥ ಒಂದಷ್ಟು ಕ್ಯಾರೆಕ್ಟರ್ಸು ನಮ್ಮ ಮೈಂಡಲ್ಲಿ ಏನಿರುತ್ತಲ್ಲ ಅವಾಗ ಸಿಕ್ಕಾಗ ಮಾತ್ರ ಕತೆ ಆಗುತ್ತೆ ಸರ್. ಅವಾಗ ಸಿನಿಮಾ ಮಾಡೋದಕ್ಕೆ ಅದೊಂದು ಸಿನಿಮಾನ ಜಸ್ಟ್ ಈಗ ಕೂತ್ಕೊಂಡು ಮಾತಾಡೋಷ್ಟು ಸುಲಭ ಅಲ್ಲ ಸರ್. ಯಾಕಂದರೆ ಕೂತ್ಕೊಂಡಾಗ ಒಂದು ಪೆನ್ಸಿಲ್ ತಗೊಳ್ಳೋದ್ರಿಂದ ನಮಗೆ ಕಷ್ಟ ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ಮಾಡ್ತೀನಿ. ಸೊ ಪ್ರಯತ್ನ ಪಡ್ತೀನಿ. ಬಟ್ ಇದಕ್ಕಿಂತ ಇನ್ನೂ ಒಂದಷ್ಟು ಸಬ್ಜೆಕ್ಟ್ಸ್ ಓರಿಯೆಂಟೆಡ್ ಇದ್ದಾವೆ ನನ್ನ ಕೈ ಕೂಡ. ಸೊ ಎಷ್ಟು ಕಾನ್ಸೆಪ್ಟ್ಸ್ ಮೈಂಡಲ್ಲಿ ನನಗೆ ಬರುತ್ತೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ಆಮೇಲೆ ಈಗ ಇದು ನಮ್ಮದು ಫಸ್ಟ್ ಆಲ್ಬಮ್ಮು. ಪ್ರತಿ ತಿಂಗಳು ಒಂದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡೋಂಥ ಪ್ಲಾನಲ್ಲಿ ಇದೆ ನಾನು ಕೂಡ. ಸೊ ಜೊತೆಗೆ ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೆಲಸ ಯಾವತ್ತೂ ನಿಲ್ಬಾರ್ದು. ನಮ್ಗೇನು ಕೆಲಸ ಸಿಗುತ್ತೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಎಲ್ಲರೂ ಬಂದಿದ್ದೀರಾ ನಮ್ಮನ್ನ ಸಪೋರ್ಟ್ ಮಾಡೋಕ್ಕೆ, ನಮ್ಮ ಸಾಂಗ್ನ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಸ್ವಲ್ಪ ನರ್ವಸ್ಸು ಇದ್ದೀನಿ. ತುಂಬ ದಿನ ಆದಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ. ಸೊ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಇದರಲ್ಲಿ. ಯಾಕಂದರೆ ಒಂಚೂರು ಡಾನ್ಸ್ ಇತ್ತು, ಆ್ಯಕ್ಟಿಂಗ್ ಇತ್ತು, ಎಲ್ಲ ಇತ್ತು. ಸೊ ಒಂದು ನಟಿಯಾಗಿ ಒಂದು ಡಾನ್ಸ್ ಸಾಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಮೊದಲನೇದಾಗಿ ಆ್ಯಕ್ಚುಲಿ ಜೀವನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್ ಇದು ನಂದೇ ಚಾನಲಲ್ಲಿ ರಿಲೀಸ್ ಮಾಡ್ತಿದ್ದೀನಿ. ಸೊ ಜೀವನ್ ಹಳ್ಳಿಕಾರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಸಾಕಷ್ಟು ವೀಡಿಯೋಗಳು ನಂದೇ ಓನ್ ಕಂಪೋಸಿಷನ್ದು ಸಾಂಗ್ಸ್ ಕೂಡ ಅದರಲ್ಲೇ ಹಾಕಿದ್ದೀನಿ. ಸೊ ಇನ್ನು ಮುಂದೆ ಬರೋಂಥ ಯಾವ ಆಲ್ಬಮ್ ಸಾಂಗ್ ಬಂದರೂ ಸೊ ನನ್ನ ಚಾನಲ್ ಮುಖಾಂತರನೇ ನಾನು ರಿಲೀಸ್ ಮಾಡ್ತಾ ಹೋಗ್ತೀನಿ. ಸೊ ಜೀವನ್ ಹಳ್ಳಿಕಾರ್ ಅಂತ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಐಮ್ ದ ಫೌಂಡರ್ ಅಂಡ್ CEO ಆಫ್ ವಿಭಿನ್ನ ಡಿಸೈನರ್ ಸ್ಟುಡಿಯೋ. ಇದಕ್ಕಿಂತ ಮುಂಚೆ ಬ್ಲ್ಯಾಕ್ ಶಿಪ್ ಮೂವಿಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ. ಬೇಸಿಕಲಿ ನನ್ನ ಇಂಟ್ರಡಕ್ಷನ್ ವಿತ್ ಜೀವನ್ ಅಂದರೆ ಈಸ್ ಮೈ ಫ್ರೆಂಡ್, ಮೈ ಫ್ಯಾಮಿಲಿ ಆ್ಯಂಡ್ ವಿ ಆರ್ ಲೈಕ್ ಆಲ್ಮೋಸ್ಟ್ 20 ವರ್ಷದಿಂದ ಒಟ್ಟಿಗೆ ಇದ್ದೀವಿ. ಸೊ ನನ್ನ ಪ್ರಕಾರ ನಾನು ಅವ್ನು ಏನಾದರೂ ಪ್ರಾಜೆಕ್ಟ್ ಮಾಡ್ತಿದ್ರೆ ಅಥವಾ ನಾನು ಏನಾದರೂ ಪ್ರಾಜೆಕ್ಟ್ ಮಾಡ್ತಿದ್ದೆ, ಈ ಜನರಲಿ ಟ್ರೈ ಟು ಹೆಲ್ಪ್ ಈಚ್ ಅದರ್. ಸೊ ಎನಿಥಿಂಗ್ ನ್ಯೂ ಆನ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಾಗಿರಲಿ ಅಥವಾ ಏನಾದ್ರು ನ್ಯೂ ಎಕ್ಸ್ಪೋಜರ್, ಬಿಕಾಸ್ ನನ್ನ ಕಾಸ್ಟ್ಯೂಮ್ಸ್ ಬಟ್ಟೆ ಕಲರ್ಸ್ ಅಂದರೆ ಐ ಆಮ್ ಆಲ್ವೇಸ್ ದೇರ್. ನನಗೆ ಏನಾದ್ರು ಹೊಸದು ಮಾಡಬೇಕು ಅಂದರೆ ಐ ಆಮ್ ಆಲ್ವೇಸ್ ಅಪ್ ಫಾರ್ ದಟ್. ಸೊ ಈ ಸಾಂಗಿಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ಆ್ಯಂಡ್ ಬ್ಲ್ಯಾಕ್ ಶಿಪ್ ಮೂವಿಗೂ ನನ್ನದೇ ಡಿಸೈನಿಂಗ್ ಇತ್ತು. ಆರ್ಪಿಟಿ ಐ ಜನರಲಿ ವರ್ಕ್ ವಿತ್ ಮೋಸ್ಟ್ ಆಫ್ ದ ಚಾನಲ್ಸ್, ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಕರೆಕ್ಟ್ಲಿ ಐ ಆಮ್ ರನ್ನಿಂಗ್ 3 ಬ್ರಾಂಚಸ್. That's it, and ಎಲ್ಲರೂ ನೋಡಿದ್ರೆ ಅನ್ಸುತ್ತೆ ಆಡ್ನ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿವನ್ ಟು ಟ್ರೈ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆಕಾಶ್ ಮಹೇಂದ್ರಕರ್ ಅಂತ ಮಾತಾಡ್ತಿರೋದು. ನಾನು ಈ ಆಲ್ಬಮ್ ಸಾಂಗಿಗೆ ಸಂಕಲನಕಾರನಾಗಿ ಕೆಲಸ ಮಾಡಿದ್ದೀನಿ. ನಾನು ಮತ್ತು ಜೀವನ್ ಸರ್ದು ಬಾಂಡಿಂಗ್ ಯಾವಂದ್ರೆ ಬ್ಲ್ಯಾಕ್ ಶಿಪ್ ಇಂದನೇ
ಸಾಂಗ್ ಬಂದು ಇವತ್ತು ರಿಲೀಸ್ ಮಾಡಿದ್ದೀವಿ. ಸೊ 11th ಜುಲೈ ಇವತ್ತು ಸಂಜೆ ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿ ಇದೆ. ಸೊ ಜೀವನ್ ಹಳ್ಳಿಕರ್ ಅವ್ರನ್ನ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಲೈಕ್ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಸರ್ ಇನ್ನೊಂದು ಮೇನ್ ಒಂದು ರಿಕ್ವೆಸ್ಟ್ ಪ್ರೆಸ್ ಮುಖಾಂತರ ನಾನು ಇದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗೇನಾಗಿದೆ ಅಂದರೆ ಲೈಕ್ ಪ್ರತಿಯೊಂದು ಇದಕ್ಕೂ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ನೀವು ಒಂದು ಸಿನಿಮಾ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಮೀಡಿಯಮ್ ಇದೆ. ಸೊ ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ. ಬಟ್ ಆಲ್ಬಮ್ ಸಾಂಗ್ಸ್ ಏನಾಗಿದೆ ಖುದ್ದಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಕೊಳ್ಬೇಕು. ಸೊ ಈ ಲೈಕ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ ಲೈಕ್ ಈಗ 90s ನೀವು ನೋಡಿರ್ಬೋದು, ಈಗ ಚಿತ್ರಹಾರ, ರಂಗೋಲಿ ಅನ್ನೋ ಒಂದಷ್ಟು TV ಚಾನಲ್ಸಲ್ಲಿ ಪ್ರಸಾರ ಆಗೋದು, ಸಾಂಗ್ಸ್ಗಳು ಬರೋದು. ಅದರಲ್ಲಿ ಹಳೆ ಹಿಂದಿ ಸಾಂಗ್ಸ್ಗಳಲ್ಲಿ ನೋಡಿ 90s ಸೈಡಲ್ಲಿ ಮೇಡ್ ಇನ್ ಇಂಡಿಯಾ, ಆಲಿಶಾದು, ಸೊ ಈ ಥರದೊಂದಷ್ಟು ಹಿಂದಿ ಸಾಂಗ್ಸ್, ಆಲ್ಬಮ್ ಸಾಂಗ್ಸ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅದರಿಂದ ಅವ್ರು ಸಿನಿಮಾಗಳಿಗೆ ಬಂದರು. ಕರೆಕ್ಟ್. ಸೊ ಇವಾಗ ಏನಾಗಿದೆ ಅಂದರೆ ಈಗ ಆಲ್ಬಮ್ ಸಾಂಗ್ಸ್ಗೆ ನಮಗೆ ಮಾಡಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ರಿಲೀಸ್ ಮಾಡ್ಕೊಂಡು ನಾವು ಸುಮ್ಮನೆ ಆಗ್ತಾ ಇದ್ದೀವಿ. ನಿಮ್ಮ ಮೀಡಿಯಾ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವೊಂದು ನಿಮ್ಮ ಮುಖಾಂತರ ನೀವೊಂದು ಪ್ರಯತ್ನ ಕೊಡಿ, ನಮಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡೋದಕ್ಕೆ. ಪ್ರತಿಯೊಂದು ಚಾನಲಲ್ಲೂ ಆಲ್ಬಮ್ ಸಾಂಗ್ಸ್ ಅನ್ನೋದಕ್ಕೆ ಒಂದು ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದಾಗಿರುತ್ತೆ. ಅದ್ರ ಬಗ್ಗೆ ಸೆಲೆಕ್ಷನ್ ಮಾಡಿ. ಈಗ ನನ್ನ ಸಾಂಗ್ ಚೆನ್ನಾಗಿದ್ದರೆ ದಯವಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಟೆಲಿಕಾಸ್ಟ್ ಮಾಡೋದಕ್ಕೆ ಈಗ ಹೇಗೆ ನಾವು ಸೆನ್ಸಾರ್ ಮಂಡಳಿ ಅಂತ ಹೇಗಿದೆ, ಸೊ ಸೆನ್ಸಾರ್ ಆದಮೇಲೆ ಸಿನಿಮಾ ಬಂದು ಪ್ರೊಜೆಕ್ಷನ್ ಮಾಡ್ಬೋದು. ಸೊ ಅದೇ ರೀತಿ ಸೊ ನಮ್ಮ ಆಲ್ಬಮ್ ಸಾಂಗಿಗೆ ಒಂದು ಸ್ಕ್ರೀನ್ ಟೆಸ್ಟ್ ಇರಲಿ. ಇದರಲ್ಲಿ ಏನು ಕೆಟ್ಟದಿದೆ, ಒಳ್ಳೇದಿದೆ, ಅದನ್ನೆಲ್ಲ ಅವ್ರು ಜಡ್ಜ್ಮೆಂಟ್ ಮಾಡಿ. ಇದರಲ್ಲಿ ಚೆನ್ನಾಗಿದ್ರೆ ಅವ್ರು ಅದನ್ನು ಪರ್ಚೇಸ್ ಮಾಡ್ತಾರೋ ಅಥವಾ ನಮಗೆ ವ್ಯೂವರ್ಶಿಪ್ ಬೇಸಿಸ್ ಮೇಲೆ ಕೊಡ್ತಾರೋ ಅಥವಾ ಅವ್ರಿಗೂ ಕೂಡ ಒಂದು TRP ಮುಖಾಂತರ ಅವ್ರಿಗೂ ಒಂದು ಬೆನಿಫಿಟ್ ಕೂಡ ಆಗುತ್ತೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ ಸೊ ಕನ್ನಡದಲ್ಲಿ ಐ ಥಿಂಕ್ ಇದು ಮುಂಚೆ ಯಾರು ಹೇಳಿದೋ ಗೊತ್ತಿಲ್ಲ, ಬಟ್ ಒಂದ್ಸತಿ ನಾನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಒಂದು ಮೀಡಿಯಮ್ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ನಮಗೂ ಒಂದು ಸಿಕ್ಕಿದ್ರೆ ನಂತರದಲ್ಲಿ ಪ್ರಯತ್ನ ಇರೋರು ಲಕ್ಷಾನುಗಟ್ಟಲೆ ಜನ ಇದ್ದಾರೆ. ಸೊ ಆ ಹುಡುಗರುಗಳಿಗೂ ಅವ್ರಿಗೂ ಒಂದು ಪ್ರಯತ್ನಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಆಲ್ಬಮ್ ಸಾಂಗ್ಗೆ ಒಂದು ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸರ್. ಇದು ನನ್ನ ಕೋರಿಕೆ ಕೂಡ ಅಷ್ಟೇ. ಥ್ಯಾಂಕ್ ಯು. ಆಲ್ಬಮ್ ಸಾಂಗ್ಗೆ ಅಂತ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇದೆ, ಎಸ್ಪೆಷಲಿ ಆಲ್ಬಮ್ ಸಾಂಗ್ಸ್ ಇದೆ ಸರ್. ಸೊ ಸಿನಿಮಾಗೆ ಬರ್ತಿದೆ, ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಸಾಂಗ್ಸ್ಗಳು ಬಿಟ್ಟಾಗಿಲ್ಲ. ಜನಕ್ಕೆ ಏನಾಗಿದೆ ಈಗ ಮೇನ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನೋಡಿದಾಗ ಮಾತ್ರ ಜನ ಥಿಯೇಟರ್ಗೆ ಹೋಗೋದು ಅಥವಾ ಅವ್ರಿಗೆ ಯಾವ ಸಾಂಗ್ ಇದೆ ವ್ಯೂವರ್ಶಿಪ್ ಮಾಡೋದು. ಈಗ ನಮ್ಮ ಸರ್ಕಲ್ ಏನಿದೆ ಒಂಥರ ಬಾವಿಲಿರೋ ಕಪ್ಪೆಗಳ ಥರ ಆಗ್ಬಿಟ್ಟಿದ್ದೀವಿ. ಅದರಿಂದ ನಾವು ಆಚೆ ಬರಬೇಕು ಸಮುದ್ರಕ್ಕೂ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ನಮಗೂ ಓಪನ್ ಆಯ್ತಂದರೆ ನಾವು ಆ ಸಮುದ್ರದಲ್ಲಿ ಈಜ್ತೀವಿ. ಆಡಿಯೋ ಕಂಪ್ನಿಗಳಲ್ಲಿ ಆಲ್ಬಮ್ ಸಾಂಗು ಅಪ್ರೋಚ್ ಮಾಡೋದು ತೊಗೊತಾರಲ್ಲ ಸರ್? ಆಡಿಯೋ ಸಾಂಗ್ಗೆ ಅಪ್ರೋಚ್ ಮಾಡೋದು ತೊಗೊಳ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದಾಗೆ ಇಟ್ ಬಿಕಮ್ಸ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಅಲ್ಲ ಸರ್, ಸೋಷಿಯಲ್ ಮೀಡಿಯಾನೇ ಆಗುತ್ತೆ. ಬಟ್ ಜನಕ್ಕೆ ಈಗ ಮನೇಲಿ ಸೀರಿಯಲ್, ಈಗ ಸಿನಿಮಾ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ, ಒಂದು ಸೀರಿಯಲ್ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಸಿನಿಮಾದ ಸಾಂಗ್ಸ್ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ, ಬಟ್ ಆಲ್ಬಮ್ ಸಾಂಗ್ಸ್ಗಳು ಯಾರು ಟೆಲಿಕಾಸ್ಟ್ ಆಗ್ತಿಲ್ಲ. ಹಿಂದಿಲಿದೆ, ಹಿಂದಿ ಸಾಂಗ್ಸ್ಗಳು ಮಾಡ್ತಾರೆ, ಭೋಜ್ಪುರಿ ಲ್ಯಾಂಗ್ವೇಜು, ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಇದೆ. ಬಟ್ ನಮ್ಮ ಕನ್ನಡದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಆಗಿಬಿಟ್ರೆ ನಿಜವಾಗ್ಲೂ ನಾವು ನಮ್ಗಿಂತ ಒಂದು ಬೆಸ್ಟ್ ಔಟ್ಪುಟ್ಸ್ ಕೊಡುವಂಥ ಒಂದಷ್ಟು ಟ್ಯಾಲೆಂಟ್ಸ್ಗಳು ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ. ಆಯಿತಾ? ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಷ್ಟೇ. ಆ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದ್ರೆ ಸೊ ನಮಗೆ ಕೂಡ ಹೊಸ ಪ್ರಯತ್ನ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ. ಇಲ್ಲ ಒಂದು 5 ಆಲ್ಬಮು 10 ಆಲ್ಬಮ್ಸ್ ಮಾಡ್ಬಿಟ್ಟು ನಮಗೊಂದು 10 ವರ್ಷ ಆಗ್ಬಿಡುತ್ತೆ. 50 ವರ್ಷಗಳಾದ್ಮೇಲೆ ಬೇರೆ ಥರ ಪ್ಲಾನಿಂಗ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಕ್ಚುಲಿ. ಸರ್ ಸಿನಿಮಾ ಖಂಡಿತ ಸರ್, ಸಿನಿಮಾಗೋಸ್ಕರನೇ ನಾನು ಹೇಳೋದು. ಸೊ ನೆಕ್ಸ್ಟು ಪ್ರಾಜೆಕ್ಟ್ ಆ್ಯಕ್ಚುಲಿ ಬಂದು ಒಂದು 2-3 ಕತೆ ರೆಡಿ ಆಗಿದೆ. ಬಟ್ ಇನ್ನೂ ಪ್ರಾಪರಾಗಿ ನಮಗೆ ಈಗ ಪ್ರಾಜೆಕ್ಟ್ಗೆ ಫಂಡ್ ಮಾಡೋರು ಬೇಕಾಗುತ್ತೆ. ಸೊ ಎರಡೂ ನಾವು ನೋಡ್ಕೊಂಡು ನಾವು ಮಾಡಬೇಕು. ಸೊ ಆ ಮುಖಾಂತರ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಂಥ ಪ್ಲ್ಯಾನ್. ಸೊ ಒಂದಷ್ಟು ಕಾನ್ಸೆಪ್ಟ್ ಓರಿಯೆಂಟೆಡ್ ಸ್ಟೋರಿಗೂ ಬರ್ತಿದ್ದೀನಿ. ಸೊ ಜೊತೆಲಿ ಒಂದಷ್ಟು ಮಾಸ್ ಎಲಿಮೆಂಟ್ ಕೂಡ ಇದೆ. ಸೊ ನೋಡೋಣ, ಲೈಕ್ ನಮಗೆ ಸೂಕ್ತವಾಗಿರುವಂಥ ಹೀರೋನೂ ಸಿಗಬೇಕಲ್ಲ. ಸೊ ಅದನ್ನು ನಾನು ನೋಡ್ಕೊಂಡು ನಾನು ಮಾಡಬೇಕು ಅನ್ನೋ ಕಾಲ್.